ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲರೂ ಸ್ವಲ್ಪ ಸುಸ್ತಾದರೆ ಸಾಕು ರೆಸ್ಟ್ ತಗೋಬೇಕು ಅನ್ಕೊಳ್ತೇವೆ. ಇನ್ನು 60 ವರ್ಷ ದಾಟಿತೋ ಇಲ್ಲವೋ ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀವಿ. ಆದರೆ ಇಲ್ಲೊಂದು ಅಪರೂಪದ ದಂಪತಿ ಇದ್ದಾರೆ. 80ರ ಹರೆಯದಲ್ಲೂ ಇವರು ವಿಶ್ರಾಂತಿ ಬಯಸಿಲ್ಲ. ಯಾರ ಮುಂದೆಯೂ ಕೈ ಚಾಚದೆ ತಮ್ಮ ಸ್ವಾಭಿಮಾನದ ಬದುಕಿಗಾಗಿ ದಿನದ 10 ಗಂಟೆಗಳ ಕಾಲ ಕಠಿಣ ಪರಿಶ್ರಮ ಪಡ್ತಾರೆ. ಅಷ್ಟೇ ಅಲ್ಲ, ಪ್ರತಿದಿನ ನೂರಾರು ಜನರ ಹಸಿವನ್ನ ಕೇವಲ 60 ರೂಪಾಯಿಗೆ ನೀಗಿಸುತ್ತಿದ್ದಾರೆ. ಹೌದು, ನಾವು ಹೇಳ್ತಾ ಇರೋದು ಕರಾವಳಿಯ ಹೆಮ್ಮೆ ಉಡುಪಿಯ ಪಾರ್ಕಳದಲ್ಲಿರುವ ಪ್ರಸಿದ್ಧ ಅಜ್ಜ ಅಜ್ಜಿ ಹೋಟೆಲ್ ಬಗ್ಗೆ. ಬನ್ನಿ, ಇವತ್ತಿನ ನಮ್ಮ ಈ ವಿಶೇಷ ವರದಿಯಲ್ಲಿ ಈ ಕಾಯಕ ಯೋಗಿಗಳ ಸ್ಫೂರ್ತಿದಾಯಕ ಕಥೆಯನ್ನ ನೋಡೋಣ. ಉಡುಪಿ ನಗರದಿಂದ ಮಣಿಪಾಲ್ ದಾಟಿ ಸ್ವಲ್ಪ ಮುಂದೆ ಹೋದರೆ ಸಿಗುವ ಪುಟ್ಟ ಊರು ಪರ್ಕಳ. ಇಲ್ಲಿ ರಾಜಗೋಪಾಲ್ ನಗರ ರಸ್ತೆಯಲ್ಲಿರುವ ಒಂದು ಪುಟ್ಟ ಅಂಚಿನ ಮನೆ ಈ ಅಜ್ಜ ಅಜ್ಜಿ ಹೋಟೆಲ್. ಇದರ ಅಧಿಕೃತ ಹೆಸರು ಗಣೇಶ್ ಪ್ರಸಾದ್ ಹೋಟೆಲ್. ಈ ಹೋಟೆಲ್ಗೆ ಬರೋಬ್ಬರಿ 70 ವರ್ಷಗಳ ಇತಿಹಾಸವಿದೆ. 81 ವರ್ಷದ ಶ್ರೀ ಕೃಷ್ಣಪ್ರಭು ಅವರು ತಮ್ಮ ತಂದೆಯ ಕಾಲದಲ್ಲೇ ಈ ಹೋಟೆಲ್ ಕೆಲಸವನ್ನು ಆರಂಭಿಸಿದ್ದರು. ಅಂದಿನಿಂದ ಇಂದಿನವರೆಗೂ ಅವರ ದಿನಚರಿ ಬದಲಾಗಿಲ್ಲ. ಬೆಳಗ್ಗೆ 5 ಗಂಟೆಗೆಲ್ಲ ಏಳುವ ಈ ಅಜ್ಜ ಅಜ್ಜಿ ಬೇರೆಯವರ ಸಹಾಯವಿಲ್ಲದೆ ತಾವೇ ಮಾರ್ಕೆಟ್ಗೆ ಹೋಗಿ ತಾಜಾ ತರಕಾರಿಗಳನ್ನು ತರುತ್ತಾರೆ. ಹೋಟೆಲ್ನಲ್ಲಿ ಸೌದೆ ಒಲೆ ಮತ್ತು ಗ್ಯಾಸ್ ಒಲೆ ಎರಡನ್ನೂ ಬಳಸಿ ಅಡಿಗೆ ಮಾಡಲಾಗುತ್ತದೆ. 81 ವರ್ಷ ವಯಸ್ಸಾದರೂ ಅಜ್ಜ ಕೃಷ್ಣಪ್ರಭು ಅವರ ಉತ್ಸಾಹ ಮಾತ್ರ 20ರ ಹರೆಯದ ಯುವಕನಿಗೂ ನಾಚಿಕೆ ತರುವಂತಿದೆ. ಕೈ ನಡುಗಿದರೂ ಬೆನ್ನು ಬಾಗಿದರೂ ಇವರ ಕಾಯಿಕ ನಿಷ್ಠೆ ಮಾತ್ರ ಕುಗ್ಗಿಲ್ಲ. ಈ ಹೋಟೆಲ್ನ ಅಸಲಿ ಸೀಕ್ರೆಟ್ ಇರೋದೇ ಅಜ್ಜಿಯ ಕೈರುಚಿಯಲ್ಲಿ. ಇಲ್ಲಿ ಯಾವುದೇ ಕೃತಕ ಬಣ್ಣವಾಗ್ಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಬಳಸುವುದಿಲ್ಲ. ಸಂಪೂರ್ಣವಾಗಿ ಕರಾವಳಿ ಶೈಲಿಯ ಸಾತ್ವಿಕ್ ಮನೆಯೂಟ. ಇಂದಿನ ದಿನಗಳಲ್ಲಿ ಒಂದು ಕಪ್ ಕಾಫಿಗೆ 30-40 ರೂಪಾಯಿ ಕೊಡುವ ಜಗತ್ತಿನಲ್ಲಿ ಈ ಹೋಟೆಲ್ನಲ್ಲಿ ಕೇವಲ 60 ರೂಪಾಯಿಗೆ ಹೊಟ್ಟೆ ತುಂಬ ಅನ್ಲಿಮಿಟೆಡ್ ಊಟ ಸಿಗುತ್ತದೆ. ಎಷ್ಟು ಬಾರಿ ಅನ್ನ ಸಾರು ಕೇಳಿದರೂ ಅಜ್ಜಿ ಬೇಸರ ಮಾಡಿಕೊಳ್ಳದೆ ನಗುಮುಖದಿಂದಲೇ ಬಡಿಸುತ್ತಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ವಿಡಿಯೋಗಳು ವೈರಲ್ ಆದ ನಂತರ ಕೇವಲ ಸ್ಥಳೀಯರು ಮಾತ್ರವಲ್ಲದೆ ಬೆಂಗಳೂರು, ಮುಂಬೈ ಅಷ್ಟೇ ಯಾಕೆ, ವಿದೇಶಗಳಿಂದ ಬರುವ ಪ್ರವಾಸಿಗರು ಕೂಡ ಉಡುಪಿಗೆ ಬಂದರೆ ಈ ಹೋಟೆಲ್ಗೆ ಭೇಟಿ ನೀಡುವುದನ್ನು ಮರೆಯೋದಿಲ್ಲ. ಮಧ್ಯಾಹ್ನ 12 ಗಂಟೆಯಿಂದ 3:30ರವರೆಗೆ ಮಾತ್ರ ಇಲ್ಲಿ ಊಟ ಸಿಗುವುದರಿಂದ ಜನರು ಸಾಲಗಟ್ಟಿ ಕಾಯುತ್ತಾರೆ. ಹಾಗಾದರೆ ಈ ಅಜ್ಜ ಅಜ್ಜಿಗೆ ಮಕ್ಕಳಿಲ್ವಾ? ಯಾಕೆ ಈ ವಯಸ್ಸಿನಲ್ಲಿ ಇಷ್ಟೊಂದು ಕಷ್ಟಪಡ್ತಾರೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಅವರಿಗೆ ಮಕ್ಕಳಿದ್ದಾರೆ, ಚೆನ್ನಾಗೇ ಇದ್ದಾರೆ. ಆದರೆ ಈ ದಂಪತಿಯ ಸಿದ್ಧಾಂತವೇ ಬೇರೆ. ನಮ್ಮಲ್ಲಿ ಜೀವವಿರುವವರೆಗೆ ನಾವು ದುಡಿದು ತಿನ್ನಬೇಕು, ಮಕ್ಕಳ ಮೇಲಾಗಲಿ ಅಥವಾ ಬೇರೆಯವರ ಮೇಲಾಗಲಿ ಹೊರೆಯಾಗಬಾರದು ಎನ್ನುವ ಈ ಸ್ವಾಭಿಮಾನಿ ಜೋಡಿ ಲಾಭ ಗಳಿಸುವುದು ಇವರ ಉದ್ದೇಶವಲ್ಲ. ಬರುವ ಗ್ರಾಹಕರು ತೃಪ್ತಿಯಿಂದ ಕೈ ತೊಳೆದು ಅಜ್ಜಿ ಊಟ ಅದ್ಭುತವಾಗಿತ್ತು ಎಂದು ಹೇಳುವ ಆ ಒಂದು ಮಾತಿದೆಯಲ್ಲ, ಅದೇ ಇವರಿಗೆ ಸಿಗುವ ದೊಡ್ಡ ಆಸ್ತಿ. ಸಣ್ಣ ಪುಟ್ಟ ಕಷ್ಟ ಬಂದ ತಕ್ಷಣವೇ ಜೀವನವೇ ಮುಗಿದೋಯಿತು ಎಂದು ಖಿನ್ನತೆಗೆ ಒಳಗಾಗುವ ಇಂದಿನ ಯುವ ಪೀಳಿಗೆಗೆ ಈ ಅಜ್ಜ ಮತ್ತು ಅಜ್ಜಿ ಒಂದು ಜೀವಂತ ಪಾಠ. ವಯಸ್ಸು ಕೇವಲ ಒಂದು ಸಂಖ್ಯೆಯಷ್ಟೇ. ಸಾಧಿಸುವ ಮತ್ತು ಬದುಕುವ ಛಲವಿದ್ದರೆ ವೃದ್ಧಾಪ್ಯದಲ್ಲೂ ಇತಿಹಾಸ ಸೃಷ್ಟಿಸಬಹುದು ಎಂಬುದಕ್ಕೆ ಈ ದಂಪತಿ ಸಾಕ್ಷಿ. ಲಾಭದ ಆಸೆ ಇಲ್ಲದೆ ಕೇವಲ ಸೇವಾ ಮನೋಭಾವದಿಂದ ಅನ್ನ ದಾಸೋಹ ಮಾಡುತ್ತಿರುವ ಈ ಅಜ್ಜ ಅಜ್ಜಿಯ ಆರೋಗ್ಯ ಇನ್ನು ನೂರಾರು ವರ್ಷಗಳ ಕಾಲ ಚೆನ್ನಾಗಿರಲಿ ಎನ್ನುವುದು ನಮ್ಮ ವಾಹಿನಿಯ ಉದ್ದೇಶ. ವೀಕ್ಷಕರೇ, ನೀವು ಎಂದಾದರೂ ಉಡುಪಿ ಅಥವಾ ಮಣಿಪಾಲಿಗೆ ಹೋದರೆ ಪರ್ಕಳದ ಈ ಅಜ್ಜ ಅಜ್ಜಿ ಹೋಟೆಲ್ಗೆ ಭೇಟಿ ನೀಡಿ ಅವರ ಕೈರುಚಿಯನ್ನು ಸವಿಯುವುದನ್ನು ಮರೆಯಬೇಡಿ. ಈ ಸ್ವಾಭಿಮಾನಿ ದಂಪತಿಯ ಕತೆ ನಿಮಗೆ ಹೇಗೆ ಅನಿಸಿತು ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಮತ್ತಷ್ಟು ಸ್ಫೂರ್ತಿದಾಯಕ ಮತ್ತು ವಿಭಿನ್ನ ಸುದ್ದಿಗಳಿಗಾಗಿ ನೋಡ್ತಾ ಇರಿ BSB ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ ಮತ್ತು ವಿಶೇಷ ವರದಿಯೊಂದಿಗೆ ಮತ್ತೆ ಸಿಗಲಿದ್ದೇನೆ. ಅಲ್ಲಿವರೆಗೂ ಧನ್ಯವಾದಗಳು.